ನಮಸ್ಕಾರ, ಮುಖವಾಡ ಮೀಡಿಯಾಕ್ಕೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ನಮ್ಮ ದೇಶದಲ್ಲಿ ರಾಜಕೀಯದವ್ರಿಗೊಂದು ಕಾನೂನು, ನಮ್ಮಂಥವ್ರಿಗೊಂದು ಕಾನೂನಾ? ಯಾಕೆ ಈ ಪ್ರಶ್ನೆನ ನಾನು ಕೇಳಬೇಡ? ಕೆಲವೊಂದು ಜಾಗದಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಮಾತಾಡೋದು ನೋಡಿದ್ರೆ ಇದು ಕೇಳಬೇಕಂತ ಅನಿಸುತ್ತೆ. ಯಾಕೆ ಇದು ಕೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ವರ್ತೂರು ಸಂತೋಷ್ ಹುಲಿ ಉಗ್ರ ಹಾಕೊಂಡಿದ್ರು ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಒಂದು ವಾರ ಆದಮೇಲೆ ಬಿಟ್ಟರು. ಅವ್ರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋದರು. ಅದಾಗಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಯಾರ್ಯಾರು ಹುಲಿ ಉಗ್ರ ಹಾಕೊಂಡಿದ್ರು ಅವ್ರನ್ನೆಲ್ಲ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಕೆಲವರಿಗೆ ನೋಟಿಸ್ ಸಹ ಕೊಟ್ಟರು. ಅವರು ಮನೆ ಹತ್ರ ಹೋದರು, ಬಂದರು. ತುಂಬ ಜನಕ್ಕೆ ಅದ್ರ ಬಗ್ಗೆ ತುಂಬ ತಲೆನೋವಾಯಿತು. ಅದರ ಬಗ್ಗೆ ನಾವು ಕೇಳಿದ್ವಿ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ವಿಷಯನೇ ಇಲ್ಲ, ಯಾರೂ ಮಾತಾಡ್ತಾನೆ ಇಲ್ಲ. ಏನಾಯ್ತಪ್ಪ ಅಂತ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದ್ರ ಬಗ್ಗೆ ಹಂಗೆ ಸುಮ್ಮನೆ ಆಗ್ಬಿಟ್ರು. ಇನ್ನೊಂದು ಯಾವುದೋ ದೊಡ್ಡದು ಏನಾದರೂ ವಿಷಯ ನಡೀತಾನೆ ನಮ್ಮವರೆಲ್ಲ ಮರ್ತೋಗ್ಬಿಡ್ತಾರೆ ಹಿಂದೆ ನಡೆದಿದ್ದೆಲ್ಲ. ಹಂಗೆ ಮರ್ತೋದಾಗ ಇತ್ತೀಚೆಗೆ ಒಂದು ಫಂಕ್ಷನಲ್ಲಿ ಜಗ್ಗೇಶ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ನಮ್ಮ ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಬಂದು ಈ ಹುಲಿ ಉಗ್ರ ಬಗ್ಗೆನೇ. ಆವಾಗ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ನನಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು ಅಂತ. ಆ ವಿಡಿಯೋನ ನೀವು ನೋಡಿ, ಆಮೇಲೆ ನಾನು ಮತ್ತೆ ಮಾತಾಡ್ತೀನಿ. ಆಮೇಲೆ ನೋಡ್ರಿ, ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನೇ ಅಂತ ಹುಲಿ ಉಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿಲಿ ತಗಲಾಕೊಂಡ್ಬಿಟ್ಟವನೆ. ಕೇಳಿಸ್ಕೊಂಡ್ರ ಯಾವ ರೀತಿ ಜನರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ? ಇವರೆಲ್ಲ ನಮ್ಮ ಜನನಾಯಕರು. ಅರ್ಥ ಆಯ್ತಾ ಈಗಾದರೂ? ನೋಡ್ರಿ, ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ. ಮುಗಿತು ಅವನ ಕತೆ. ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ. ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ಫ್ರೆಂಡ್ ಡಿ.ಕೆ. ಶಿವಕುಮಾರ್. ಅಲ್ರಿ ನಾಯಕರೇ, ನಾವು ಯಾವ ಕಾಲದಿಂದ ಸ್ನೇಹಿತರು? ನಿಮ್ಮೊಬ್ಬ ಸ್ನೇಹಿತನಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಾ ಇದೆ ಅನ್ಬೇಕಾದ್ರೆ ನೀವೆಲ್ಲ ನಂಗೆ ಸಹಾಯ ಮಾಡಬೇಕೋ ಬೇಡವಾ? ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್. ಇಮ್ಮಿಡಿಯೇಟಾಗಿ ಯಾರಿಗೆ ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿದ್ರು. ಅದಾದಮೇಲೆ ಅದು ಎಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ. ಆ ವಿಷಯವೇ ಇಲ್ಲ. ನಾನೇ ಹೇಳಿಸಿದ್ರಿ, ನೀವೇ ಹೇಳಿ. ಅಂದರೆ ನಮ್ಮ ದೇಶದಲ್ಲಿ ಕಾನೂನು ಅವ್ರಿಗೊಂದು ನಮಗೊಂದ, ರಾಜಕೀಯದವ್ರಿಗೊಂದು ನಮ್ಮಂಥ ಸಾಮಾನ್ಯ ಜನಕ್ಕೊಂದ. ನಮ್ಮ ದೇಶದಲ್ಲಿ ನೀವು ಕಾನೂನಿಗೆ ಮರ್ಯಾದೆ ಕೊಡಲ್ವಾ? ಕಾನೂನನ್ನ ಪಾಲಿಸಲ್ವಾ? ಅಷ್ಟೊಂದು ಉಡಾಫೆಯಾಗಿ ಹೆಂಗೆ ಮಾತಾಡ್ತೀರ ಅಂದರೆ, ಇವಾಗ ಇವರು ಇಂಥ ಒಂದು ವಿಷಯಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಇವ್ರಿಗೆ ಸಪೋರ್ಟ್ ಮಾಡ್ತೀಗ. ಡಿ.ಕೆ. ಶಿವಕುಮಾರ್ ಇವಾಗ ಇವ್ರಿಗೆ ಸಪೋರ್ಟ್ ಮಾಡಿದ್ರು. ಇದೇ ರೀತಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪ್ರಾಬ್ಲಮ್ ಆದಾಗ ಯಾರಿಗಾದ್ರು ಫೋನ್ ಮಾಡಿರ್ತಾರೆ ತಾನೆ ಅವರನ್ನು, BJP ಅವ್ರಿಗೆ. ಕೇಂದ್ರದ ಮೇಲೆ ಒತ್ತಡ ತಂದು ಅವ್ರಿಗೇನು ತೊಂದರೆ ಆಗದೆ ನೋಡ್ಕೊಂಡಿರ್ಬರ್ತಾನೆ. ಸುಮ್ಮನೆ ಮೇಲ್ಮೇಲ್ಗಡೆ ನೋಟಿಸ್ಗಳು ಕೊಡೋಂಗೆ, ಅವ್ರನ್ನ ಕರ್ತಿ ವಿಚಾರಿಸೋಂಗೆ ಮೇಲ್ಮೇಲೆ ನಾಟಕ ಮಾಡ್ಬೋದಲ್ಲ ಇವರೆಲ್ಲ. ಯತ್ನಾಳವರು ಒಂದು ಸತಿ ವಿಧಾನಸೌಧದಲ್ಲಿ ಒಂದು ಮಾತು ಹೇಳ್ತಾರೆ, ಇವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಕರೀತಾರೆ. ನಿಜವಾಗ್ಲೂ ಅವ್ರ ಮಾತು ಎಷ್ಟು 100ಕ್ಕೆ 100 ಸತ್ಯ ಅಂದರೆ, ಇವರೆಲ್ಲ ಅವಾಗ ಇಂಥ ಹೇಳಿಕೆಗಳು ಕೊಡ್ತಾ ಇದ್ರೆ ನಿಜವಾಗ್ಲೂ ನಮ್ಗನ್ಸುತ್ತೆ ಯತ್ನಾಳವರು ಹೇಳಿರೋದು ಸತ್ಯವಾಗಿರೋಂಥ ಮಾತು. ಇವ್ರದೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ. ಒಂದೊಂದು ಸತಿ ನಮ್ಗೆ ಅನಿಸುತ್ತೆ, ಇವ್ರನ್ನೆಲ್ಲ ಯಾರು ಕೇಳೋಕ್ಕಾಗಲ್ವಾ? ಇವ್ರನ್ನೆಲ್ಲ ಯಾರು ಮಟ್ಟ ಹಾಕೋಕ್ಕಾಗಲ್ವಾ? ಈ ರೀತಿ ದರ್ಪವಾಗಿ ಮಾತಾಡ್ತಾರಲ್ಲ, ನಾನು ಅನ್ನೋ ಒಂದು ಅಹಂಕಾರದಲ್ಲಿ ಮಾತಾಡ್ತಾರಲ್ಲ. ಎಷ್ಟೋ ರಾಜಕಾರಣಿಗಳು ನಾವು ನೋಡ್ತೀವಿ, ನಾನು ಅನ್ನೋ ಅಹಂಕಾರದಲ್ಲಿ ಮಾತಾಡ್ತಾರಲ್ಲ. ಇವ್ರನ್ನೆಲ್ಲ ಕೇಳೋದು ಯಾರು? ಕೇಳೋಕ್ಕಾಗಲ್ವ? ಇವ್ರನ್ನ ಕೇಳಬೇಕು, ನಾವು ಕೇಳಬೇಕು, ನೀವು ಕೇಳಬೇಕು. ಬನ್ನಿ, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ. ನಾವು ಒಂದೊಂದು ವಿಷಯ ಎಲ್ಲಿ ತಪ್ಪು ಕೆಲಸ ನಡೀತದೋ ಅಲ್ಲಿ ನಾವು ನಿಂತು ಮಾತಾಡೋಣ. ನಾವು ಜನಕ್ಕೆ ಒಳ್ಳೇದಾಗುವಂಥ ಕೆಲಸ ಮಾಡಬೇಕಂದ್ರೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು. ನಮ್ಮ ಮುಖವಾಡ ಮೀಡಿಯಾಗೆ ಸಪೋರ್ಟ್ ಮಾಡಬೇಕು. ನನ್ನ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ನಾನು ನಿಮ್ಮನ್ನು ಕೇಳ್ಕೊತಾ ಇರೋದು. ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ. ನಮಸ್ಕಾರ.